ನೋಡಿ ನಿಲ್ಲಿಸಿ ಫೋಟೋಶೂಟ್ ಎಲ್ಲ ಆಗಿ ಫೈನಲಿ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೇವೆ. ಹೆವಿ ರಶ್ ಉಂಟು, ಒಳಗಿನ ಪಾರ್ಕಿಂಗ್ ಫುಲ್ಲಾಗಿ ನಮ್ಮನ್ನು ಹೊರಗೆ ಕಳಿಸಿದ್ರು. ಹೊರಗೆ ಬಂದು ನೋಡಿದರೆ ಹೊರಗೆ ಸಹ ಪಾರ್ಕಿಂಗ್ಗೆ ನೋಡಿ ಗಾಡಿ ನೋಡಿ ಯಾವ R50 ಎಲ್ಲ ಟೂರಿಸ್ಟ್ ಮಾರ ಟೂರಿಸ್ಟ್. ನೋಡಿ ನೀವು ಯಾವುದೇ ಒಂದು ಟೂರಿಸ್ಟ್ ಗ್ಯಾಂಗನ್ನು ನೋಡಿ, ಆ ಗ್ಯಾಂಗಲ್ಲಿ 1-2 ಎಕ್ಸ್ಪರ್ಟ್ಸ್ ಇದ್ದೇ ಇರ್ತದೆ ನಾನು ನೋಡಿದ ಪ್ರಕಾರ. ನೋಡಿ ಪಾರ್ಕಿನೊಳಗೆ ಎಂಟ್ರಿ ಕೊಟ್ಟಿದೆ. ವ್ಯೂ ನೋಡಿ, ವ್ಯೂ ಸೆಟ್ ವ್ಯೂ ಭಾರಿ ಒಳ್ಳೆ ವ್ಯೂ ನೋಡಿ. ಬಸ್ ಗಡ 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 ಹಿಡಿಕೊಂಡು ಹೋಗ್ತಾ ಉಂಟು. ಬ್ಯಾಕ್ ಸೈಡ್ ಇದು ಫಾಗ್ ನೋಡಿ ಭಯಂಕರ ಉಂಟು. ನೋಡಿ ಪರ್ ಹೆಡ್ ಟಿಕೆಟ್ 200 ರೂಪೀಸ್ ಆಯ್ತಾ. ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಮಾರ್ಗ ಫುಲ್ ಗಡ ಗಡ ಅಲ್ಲಾಡ್ತಾ ಉಂಟಲ್ಲ. ಇದೀಗ ಎಂಟ್ರಿ ಆದ ಜಾಗದಲ್ಲಿ ಎಕ್ಸಿಟ್ ಆಗೋದಾ? ಹೌದಾ ಅಂತ ಗೊತ್ತಿಲ್ವಾ? ಹೌದು, ಸೇಮ್ ಅಲ್ಲ. ವಾಪಸ್ ರಿಟರ್ನ್ ಬರುವಾಗ ಕಾಣ್ತದೆ ಆ ಸೈಡ್. ಇದೆಂತ ಪೀಕ್ ಪಾಯಿಂಟಿಗೆ ಹೋಗ್ತದೆ ಅಂತ ಕತೆ? ಇದು ನ್ಯಾಷನಲ್ ಪಾರ್ಕ್ ಫುಲ್ ಇಲ್ಲಿ ಒಂದು ಪೀಕ್ ಪಾಯಿಂಟಿಗೆ ಗುಡ್ಡೆ, ಅಂದ್ರೆ ಗವರ್ಮೆಂಟ್ ಇಂದ ಮೇಂಟೈನ್ ಮಾಡ್ತಾ ಇರುವಂತಹ ಗುಡ್ಡೆ. ಸೊ ಅದನ್ನು ನಾವು ನೋಡುದು. ಇದರಲ್ಲಿ ಮೇನ್ ನಮಗೆ ವಿಷಯ ಅಂತ ಹೇಳಿದ್ರೆ ಫುಲ್ ಸೈಡ್ ಸೀಯಿಂಗ್ ಎಲ್ಲ ನೋಡ್ಬೋದು. ನೋಡಿ ಅಲ್ಲೊಂದು ಫಾಲ್ಸ್ ದೊಡ್ಡದು ಕಾಣ್ತಾ ಉಂಟು, ಸೂಪರ್ ಕಾಣ್ತಿತ್ತು. ಓಪನ್ ಜೀಪ್ ಆದ್ರೆ ಸೆಟ್ ಅಲ್ಲ? ಓಪನ್ ಜೀಪ್ ಆದ್ರೆ ನಮಗೆ ಆಡಿಯೋ ಇದಕ್ಕೆಲ್ಲ ಒಳ್ಳೆ ಬರ್ತಿತ್ತು. ನಮ್ಮ ಸ್ವಂತ ವೆಹಿಕಲ್ ಬಿಡುದಿಲ್ಲಲ್ಲ? ವೆಹಿಕಲ್ ಬಿಡುದಿಲ್ಲ. ಹೌದು ಅಂತ. ಸೊ ಇರ್ಲಿಕ್ಕೆ ಉಂಟು, ಓಪನ್ ಉಂಟು. ಅಲ್ಲಿ 7,500 ಕಟ್ಟಬೇಕಲ್ಲಿ. ಹೌದಾ? ಇರ್ಲಿಕ್ಕೆ ಉಂಟು. 5 ಪರ್ಸನ್ಸ್ಗೆ 7,500. ಸೊ ಅದು ನಾವು 4 ಜನ ಇರೋದು. 4 ಜನ ಇದ್ದರೂ 5 ಪರ್ಸನ್ಸಿನ ಟಿಕೆಟ್ ತೆಗೆದು 7,500 ಕಟ್ಟಿ ಬರಬೇಕು. ಅದೆಲ್ಲ ಕಷ್ಟ. ರೇಟ್ ಸಹ ಹೆವಿ ಆಯ್ತದು. ನೋಡಿ ಇಲ್ಲಿ ಒಂದು ಚೆಕ್ ಪೋಸ್ಟ್ ಉಂಟು, ಫಾರೆಸ್ಟ್ ಚೆಕ್ ಪೋಸ್ಟ್. ನೋಡಿ ಇದು ಹೇರ್ ಪಿನ್ ಕರ್ವ್. ನೋಡಿ ಇದು ಹೇರ್ ಪಿನ್ ಕರ್ವ್. ನೋಡಿ ಬ್ಯೂಟಿ, ನೋಡಿ ಬ್ಯೂಟಿ ಅಂತ ಹೇಳಿದರೆ ಬ್ಯೂಟಿ. ಗೈಸ್ ಎದುರು ನೋಡಿ ಎಂತ ಒಂದು ಸೂಪರ್ ವ್ಯೂ. ನೋಡಿ 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 ಇಲ್ಲಿ ನೋಡಿ, ಅಲ್ಲಿ ನೀರು ಇಳಿಯುವುದು ನೋಡಿ. ಶೂ ಬ್ಯೂಟಿ. ಫಾಗ್ ನೋಡಿ, ಫಾಗ್. ಆ ಫಾಲ್ಸ್ ಆಚೆ ರೈಟ್ ಸೈಡಲ್ಲಿ ಉಂಟು ನೋಡಿ. ಫಾಲ್ಸ್ ಸಿಗ್ತದೆ ಎಷ್ಟು ಲೈಕ್. ನೋಡಿ ಈಗ ಲೆಫ್ಟಲ್ಲಿ ಒಂದು ಫಾಲ್ಸ್ ಬರ್ತದೆ. ನಮಗೆ ಕೆಳಗಿಂದ ಕಾಣ್ತಿದ್ದ ಫಾಲ್ಸ್ ಇದುವೇ ನೋಡಿ. ನಾನು ಹೇಳಿದಲ್ಲ ಆಗ ಮೇಲೆ ಹೋಗೋದು ಕಾಣ್ಬೋದು ನಮಗೆ ಅಂತ ಹೇಳಿ. ಸೂಪರ್. ಅದೊಂದು ಒಳ್ಳೆ ಡೆವಲಪ್ ಮಾಡಿದ್ದಾರೆ ಅವ್ರೆ, ಬ್ರಿಡ್ಜ್ ಎಲ್ಲ ಮಾಡಿ ಒಳ್ಳೆದಾಯ್ತು. ಇಲ್ಲಿ ಪ್ರೈವೇಟ್ ವೆಹಿಕಲ್ ಎಲ್ಲ ಬಿಡೋದಂದ್ರೆ ಇದು ತುಂಬ ಸಪೂರ ರೂಟ್ ಕೂಡ. ಇವರಾಗಿ ಈಗ ಒಂದು ಸಫಾರಿ ವ್ಯವಸ್ಥೆ ಎಲ್ಲ ಮಾಡಿದ್ರು. 200 ರೂಪೀಸ್ ಬರ್ತಾ ಇದೆ, ತೊಂದರೆ ಇಲ್ಲ. ಕೊಟ್ಟು ಬರ್ಬೋದು ಟಿಕೆಟ್ ಮಾಡಿ, ಏನು ತೊಂದರೆ ಇಲ್ಲ. ಅದೇ ನೋಡಿ ಬೇಜಾರಿಲ್ಲ. ನೋಡಿ ಈಚೆ ಒಂದು ಪ್ರಾಣಿ ಉಂಟು. ನೋಡಿ ಆಗ ಬಸ್ಸಲ್ಲಿ ಬರುವಾಗ ಸರಿ ಖಂಡಿತ ಗೊತ್ತಿಲ್ಲ. ವೈಡ್ ಆಂಗಲಲ್ಲಿ ಗೋಟ್, ಇದು ಗೋಟ್. ನೋಡಿ ಎಂಥದ್ದು ನೆಕ್ತಾ ಉಂಟು ನೋಡಿ. ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಮಾಡಿದ್ದಾರೆ. ಬಸ್ ಇದ್ದು ತುದಿ ತಲುಪಿ ನಾವು 2 ಕಿಲೋಮೀಟರ್ ಟ್ರಕ್ಕಿಗೆ ಬಂದಿದ್ದೇವೆ. ಇಲ್ಲಿಂದ 2 ಕಿಲೋಮೀಟರ್ ಟ್ರಕ್ ಉಂಟು ಇನ್ನು. ನೋಡಿ ಫಾಗ್ ನೋಡಿ, ಆ ದಾರಿಯಲ್ಲಿ ಬಂದದ್ದು ನಾವು ಬಸ್ಸಲ್ಲಿ. ಹೆವಿ ಫಾಗ್ ಉಂಟು, ವ್ಯೂ ಸೂಪರ್ ಉಂಟು. ನೋಡಿ ಅದು ಸಣ್ಣ ಗಾಡಿ ನೋಡಿ, ಅದು 7,500 ಗಾಡಿ. ಸೊ ನಾವೀಗ ಟ್ರೆಕ್ ಮಾಡ್ತಾ ಇದ್ದೇವಲ್ಲ, ಈ ದಾರಿಯನ್ನು ಸಹ ಅದು ಕವರ್ ಮಾಡ್ತದೆ. ಸೊ ನಾವು ನಡಿಬೇಕಂತಿಲ್ಲ, ಟಾಪ್ ಮೇಲವರೆಗೂ ಆ ಗಾಡಿ ಹೋಗ್ತದೆ. ಬಸ್ ಆದರೆ ಒಂದು ಸ್ಟೆಪ್ಪಲ್ಲಿ ನಿಲ್ತದೆ, ಮತ್ತು ನಾವು 2 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು.
ಟ್ರೆಕ್ಕಿಂಗ್ ಮಾಡಬೇಕಂತ ಇದ್ದವರು ಬಸ್ಸಲ್ಲೇ ಬನ್ನಿ, ಕಷ್ಟ ಆಗ್ತದೆ ಅಂತ ಇದ್ದವರು ಆ ಗಾಡಿ ತಗೊಳ್ಬೋದು. ಆಲ್ಮೋಸ್ಟ್ ಒಂದು 400 ಮೀಟ್ರ್ ಬಂದಿದ್ದೇವೆ ನೋಡಿ. ಇನ್ನು ಟೈಮ್ ಲ್ಯಾಪ್ಸ್ ತೆಗಿತಾನೆ, ಮೇಲೆವರೆಗೂ ವೀಡಿಯೋ ತೆಗೆದ್ರೆ ಲೆಂತ್ ಆಗ್ತದೆ. ಸೊ ಇನ್ನು ಟೈಮ್ ಲ್ಯಾಪ್ಸ್. ನೋಡಿ ಆಗ ಕೆಳಗೆ ಕಂಡದ್ದು ಈ ನೀಲಗಿರಿ ಥಾರ್ ನೋಡಿ. ಸೈಂಟಿಫಿಕ್ ನೇಮ್ ನೀಲಗಿರಿ ಟ್ರಾಗಸ್ ಹೈಲೋಸರ್ಕಸ್ ನೋಡಿ. ಎಲ್ಲ ಬರ್ದಿದ್ದಾರೆ, ಜಿಯೋಗ್ರಾಫಿಕ್ ರೇಂಜ್, ಪಾಪ್ಯುಲೇಷನ್, ಹ್ಯಾಬಿಟೇಟ್ ಆ್ಯಂಡ್ ಇಕಾಲಜಿ ಎಲ್ಲ ಕ್ಲೀನಾಗಿ ಬರ್ದಿದ್ದಾರೆ. ಒಂದು ಪಾಸ್ ಮಾಡಿ ಓದಿ ಆಯಿತಾ. ಇದು ಅಲ್ಲಲ್ಲಿ ಕಂಡು ಬರ್ತದೆ ಇಲ್ಲಿ ಬರುವಾಗ ನೋಡಿ. ಇದು ಲಿಮಿಟ್, ಇದರ ನೆಕ್ಸ್ಟ್ ಆಗೋದಿಲ್ಲ. ಹಿಯರ್ ಈಸ್ ದಿ ಲಿಮಿಟ್ ನೋಡಿ. ಅಲ್ಲಿಗೆಲ್ಲ ಹೋಗಲಿಕ್ಕೆ ಬಿಡುವುದಿಲ್ಲ, ನೋಡಲಿಕ್ಕೆ ಚೆಂದ ಕಾಣ್ತದೆ. ನೋಡಿ ಆಚೆ ಸಹ CC ಕ್ಯಾಮರಾ, ಈಚೆ ಸಹ CC ಕ್ಯಾಮರಾ ನೋಡಿ. ಅದು ಗುಹೆ ಥರ ಉಂಟು. ಸ್ಟೋರಿ ಆಫ್ ದಿ ಪಾರ್ಕ್ ಅಂತೇಳಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡುವ. ಓಪನ್ಡ್ ಬೈ ಸುರೇಂದ್ರನಾಥನ್. ನೋಡಿ ಅಲ್ಲೊಮ್ಮೆ ಪಾಸ್ ಮಾಡಿ ಓದಿ, ಸ್ಟೋರಿ ಎಲ್ಲ ಉಂಟು. ಪಾಸ್ ಮಾಡಿ ನೋಡಿ. ಬ್ಯೂಟಿ ಮಾಡಿದ್ದಾರೆ ಮಾತ್ರ. ಲೈಟಿಂಗ್ಸ್ ಎಲ್ಲ ಹಾಕಿ ಭಾರಿ ಚಂದ ಮಾಡಿದ್ದಾರೆ. ನೋಡಿ ಪಾರ್ಕಿಂದ ಬಂದಾಯಿತು. ನೆಕ್ಸ್ಟ್ ಇನ್ನು ನೀರೆಲ್ಲ ಫಿಲ್ ಮಾಡಿ ಡ್ಯಾಮಿಗೆ ಹೋಗ್ತಾ ಇದ್ದೇವೆ. ಡ್ಯಾಮಿಗೆ ಹಾಕ್ಲಿಕ್ಕಲ್ಲ, ಇದು ನಮಗೆ ಕುಡಿಲಿಕ್ಕಿರುವ ನೀರು.